ಹಾಲೆಲೂಯ. ಸೊ ಮೊದಲನೇ ಮಾತನ್ನು ನಾವು ನೋಡಿದ್ದೇವೆ, ದೇವರೇ ಇವರ ತಪ್ಪುಗಳನ್ನೇನು ಮಾಡು, ಕ್ಷಮಿಸು ಅಂತ ದೇವರು ಶಿಲುಬೆಯಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಅದು ಪ್ರಾರ್ಥನೆ ಇನ್ನೂವರೆಗೂ ಆತನು ಅದನ್ನೇ ಮಾಡ್ತಾ ಇದ್ದಾನೆ ನಮಗೋಸ್ಕರ. ಮಧ್ಯಸ್ಥಿಕೆ ನಮ್ಮ ನಮ್ಮ ಪಾಪಗಳಿಗೋಸ್ಕರ ಸ್ಟಿಲ್ ಈಸ್ ಪ್ರೇಯಿಂಗ್. ದೇವರು ನಮಗೋಸ್ಕರ ಇನ್ನಾದರೂ ಪ್ರಾರ್ಥನೆ ಮಾಡ್ತಾರೆ. ನಾವು ತಪ್ಪುಗಳನ್ನು ಮಾಡುವಾಗ, ತಂದೆ ಇವರನ್ನು ಕ್ಷಮಿಸು. 24 ಗಂಟೆ ಅದೇ ನಡೀತಾ ಇದೆ, ಕ್ಷಮಿಸು ದೇವರೇ, ಕ್ಷಮಿಸು, ನನ್ನ ಮಕ್ಕಳನ್ನು ಕ್ಷಮಿಸು, ರಕ್ತ ಸುರಿಸಿದ್ದಾನೆ ಕ್ಷಮಿಸು ಅಂತ. ಇಬ್ಬರ ಕ್ರಾಸ್ ನಡು ಹಾಕ್ತಾರಲ್ಲ, ಅದು ನೋಡಿದ್ರಲ್ಲ, ಇಬ್ಬರು ಕಳ್ಳರು ಒಬ್ಬ ನಡು ಹಾಕ್ತಾರೆ. ಅದೇನು ಸೂಚನೆ ಮಾಡ್ತಾನೆ, ದೇವರು ಮಧ್ಯಸ್ಥಿಕನಾಗಿದ್ದಾನೆ. ಈಸ್ ಅ ಮಿಡಲ್. ಆತನು ಮಧ್ಯಸ್ಥಿಕನಾಗಿದ್ದಾನೆ ದೇವರಿಗೂ ಮತ್ತು ಮನುಷ್ಯನಿಗೂ. ಹಾಲೆಲೂಯ. ಸೊ ಶಿಲುಬೆಯ ವಿಷಯವಾಗಿ ಕೆಲವೊಂದು ನಾವು ನೋಡುವಾಗ, ದೇವರು ಯಾವ ರೀತಿ ಆತನು ವೇದನೆಯನ್ನು ಅಂದರೆ ನೋವನ್ನು ಅನುಭವಿಸಿದನಂತೆಂಬುದಾಗಿ ನೋಡುವಾಗ, ಶಿಲುಬೆ ಕುರಿತಾಗಿ ಒಂದೆರಡು ಸ್ವಲ್ಪ ಮಾತನ್ನು ಹೇಳೋಕ್ಕೆ ಬಯಸ್ತೇನೆ. ಸೊ ಆ ಕಾಲದಲ್ಲಿ ಅಂದರೆ 300 BC, ಅಂದರೆ ಆ ಟೈಮಲ್ಲಿ ರೋಮನ್ರು ಇದು ಈ ಶಿಲುಬೆ ಹಾಕೋ ವಿಷಯನೂ ತೆಗೆದುಕೊಂಡು ಬಂದರು. ಅದರಲ್ಲಿ ಎರಡು ಶಿಲುಬೆಗಳಿರ್ತವೆ. ಒಂದು ಹಾರಿಜೆಂಟಲ್, ಅಂದರೆ ಅರ್ಧ ಶಿಲುಬೆ ಹೊತ್ಕೋದಿರ್ತದೆ, ಇನ್ನೊಂದು ಫುಲ್ ಕ್ರಾಸ್. ಜೀಸಸ್ ಏನು ಹೊತ್ಕೊಂಡ್ರಲ್ಲ ಅದು ಕ್ರಾಸ್. ಸೊ ಭಾಳಷ್ಟು ಜನರಿಗೆ ಏನು ಕೊಡ್ತಾ ಇದ್ರು ಅಂದರೆ ಅರ್ಧ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದನ್ನು ಕೊಡ್ತಾಯಿದ್ರು. ಬಟ್ ಜೀಸಸ್, ಯೇಸುವಿನ ವಿಷಯ ಬಂದಾಗ, ಏನೂ ತಪ್ಪು ಮಾಡದೇ ಇರುವ ಮನುಷ್ಯನ ವಿಷಯ ಬಂದಾಗ ಆತನು ಫುಲ್ ಕ್ಯಾರಿ ಮಾಡಿದನು ಅಂತ. ಫುಲ್ ಶಿಲುಬೆಯನ್ನು ನಮಗಾಗಿ ಕ್ಯಾರಿ ಮಾಡಿದನು. ಆ ಶಿಲುಬೆ ಎಷ್ಟಿತ್ತು ಗೊತ್ತಾ? 150 kg ಅಪ್ರಾಕ್ಸಿಮೇಟ್ಲಿ. 150 kg. 8 ಮೀಟರ್ ಉದ್ದ, 4 ಮೀಟರ್ ಹಾರಿಜೆಂಟಲ್ ಆಗಿ ಆತನು ಹೊತ್ತಿಕೊಂಡನೆಂಬುದಾಗಿ. ಸೊ ಶಿಲುಬೆಗೆ ಹೋಗೋಕ್ಕಿಂತ ಮುಂಚೆ ಆತನು ಇಡೀ ರಾತ್ರಿ ಎಲ್ಲ ಮಲಗಲಿಲ್ಲ. ಆ ವಿಷಯವಾಗಿ ನಾವು ಸ್ಟಡಿ ಮಾಡುವಾಗ ಏನು ನೋಡ್ತಲ್ಲಿದೆ ಆ ರಾಜನು ಇನ್ನೊಬ್ಬ ರಾಜನಿಗೆ ಹತ್ತಿರ ಕಳಿಸ್ತಲಿದ್ದಾನೆ. 2.5 ಕಿಲೋಮೀಟರ್ ಹೋಗ್ತಾನೆ ಮತ್ತು ಬರ್ತಾನೆ. ಅಂದರೆ ದೇವರು ಎಲ್ಲಿ ರೆಸ್ಟ್ ಮಾಡಲಿಲ್ಲ. ಶಿಲುಬೆ ಹಾಕೋಕ್ಕಿಂತ ಮುಂಚೆ ಎಲ್ಲಿ ದೇವರು ರೆಸ್ಟ್ ಮಾಡಲಿಲ್ಲ. ಸೊ ಇದು ನನ್ನ ಹೃದಯವನ್ನು ಬಹಳ ಮುಟ್ಟಿತು. ಸೊ ದೇವರು ಶಿಲುಬೆಯನ್ನು ಹೊತ್ತುಕೊಂಡಾಗ ಅವನಿಗೆ ಈ ರೀತಿಯಾಗಿ ಅಪಮಾನ ಮಾಡ್ತಾರೆ, ಈ ರೀತಿ ಹೊಡಿತಾರೆ ಅಂತ ಭಾಳ ರೀತಿಯಿಂದ ಆತನು ಹಿಂಸೆ ಪಡಿಸ್ತಾರೆ. ಸೊ ಆತನಿಗೆ ಏಬಲ್ನೂ ಆಗ್ತಾಯಿಲ್ಲ ಶಿಲುಬೆನ ಹೊತ್ತುಕೊಂಡು ಹೋಗೋದಕ್ಕಾಗಿ. ಸೊ ಒಬ್ಬ ಮನುಷ್ಯನ ಕರೀತಾರೆ, ಇವನಿಗೆ ಹೆಲ್ಪ್ ಮಾಡು ಅಂತ. ಅಲ್ಲಿ ನಿಂತಿರ್ತಾನೆ ಸುತ್ತಮುತ್ತ. ಶಿಮೋನ್ ಎಂಬ ವ್ಯಕ್ತಿ ಆತನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗೋದಕ್ಕಾಗಿ ಆತನು ಹೆಲ್ಪ್ ಮಾಡ್ತಾನೆ. ಸೊ ಆ ರೀತಿ ಆತನನ್ನು ಹೊಡೆದಿರ್ತಾರೆ ಜನರು. ಸೊ ಶಿಲುಬೆಗೆ ಹೋದಾಗ ದೇವರು ಆತನ ಕೈಗೆ ಮಳೆ ಹೊಡಿತಾರೆ. ಜನರು ಎಲ್ಲರೂ ಆತನ ಕೈಗೆ ಮಳೆ ಹೊಡಿತಾರೆ. ಕಾಲು ಯಾವ ರೀತಿಯಾಗಿ ಬಗ್ಗು ಹೊಡಿತಾರೆ ಅಂದರೆ 90 ಡಿಗ್ರಿ. ಈಗ ನಾವು 90 ಡಿಗ್ರಿ ಅಂತೀವಲ್ಲ, ಆತನು ಕಡಿಬಾಡಿ. ಸೊ ಕೈಗಳಿಗೆ ಆತನು ಮಳೆಯನ್ನು ಹೊಡಿತಾರೆ. ಸೊ ನಾವು ಈ ವಾಕ್ಯ ಯೆಶಾಯನಿಗೆ ಬರೆಯೋದಕ್ಕಿಂತ ಮುಂಚೆ ದಾವೀದನಿಗೆ ರಿವೀಲ್ ಮಾಡಿದನು ದೇವರು. ಏನಂದರೆ ಯಾವ ರೀತಿ ಕ್ರಿಸ್ತನ ಅನುಭವಿಸ್ತಾನಿದ್ದಾನೆ ಎಂಬುದಾಗಿ ಒಂದೊಂದು ವರ್ಡ್ ಆಗಿ ಆತನು ಡಿಸ್ಕ್ರಿಪ್ಷನ್ ಮಾಡಿದ್ದಾನೆ. ಅವನು ಶಿಲುಬೆಗೆ ಹಾಕಿದಾಗ ಆತನ ವೇಟ್ ಎಲ್ಲ ಕೈ ಮೇಲೆ ಬೆತ್ತಂತೆ. ಆತನ ಕೈಗಳು 6 ಇಂಚ್ ಎಕ್ಸ್ಟೆಂಡ್ ಆದವು ಅಂತ. ನಾವು ಕೀರ್ತನೆ ತೆಗೆದು ಓದುವಾಗ 22ನೇ ಕೀರ್ತನೆಯಲ್ಲಿ ಆತನ ಡಿಸ್ಕ್ರಿಪ್ಷನ್ ಫುಲ್ಲು ಕೊಟ್ಟಿದ್ದಾನೆ, ಯಾವ ರೀತಿ ಆತನ ಅನುಭವಿಸಿದ್ದಾನೆ ಎಂಬುದಾಗಿ. ಕೀರ್ತನೆ 22 ನಾವು ಓದ್ತೇನೆ, ಒಂದು ವಚನ. ಕೀರ್ತನೆ 22 14ನೇ ವಾಕ್ಯವನ್ನು, ನಾನು ನೀರಿನ ಹಾಗೆ ಒಯ್ಯಲ್ಪಟ್ಟಿದ್ದೇನೆ, ನನ್ನ ಎಲುಬುಗಳೆಲ್ಲ ಕೀಲು ತಪ್ಪಿವೆ, ನನ್ನ ಹೃದಯವು ಮೇಣದ ಹಾಗೆ, ನನ್ನ ಕರುಳುಗಳು ಮಧ್ಯದಲ್ಲಿ ಕರಗಿ ಹೋಗಿವೆ. ಹಾಲೆಲೂಯ. ಆತನ ಕರುಳುಗಳೇನು ಕರಗಿ ಹೋಗ್ಯವಂತ, ಆತನ ಎಲುಬುಗಳು ಎಣಿಸಲ್ಪಡ್ತಾವಂತ. ಆ ರೀತಿಯಾಗಿ ಆತನು ಹಿಂಸಿಸಲ್ಪಟ್ಟನೆಂಬುದಾಗಿ. ನಮಗೋಸ್ಕರ ಇದೆಲ್ಲ ಮಾಡೋದು ನಮಗೋಸ್ಕರ. ದೇವರಿಗೆ ನೋಡ್ರಿ 2 ಪೇನ್ ಇದು. ಒಂದು ಇನ್ಸೈಡ್ ಪೇನ್, ದೇವರಿಂದ ಆತನು ದೂರ ಆಗ್ತದನೆಂಬುದಾಗಿ ನೋವು. ಹೊರಗಡೆ ಆತನ ಸ್ಕಿನ್ ಎಲ್ಲ ಔಟ್ ಆಗಿತ್ತು, ಎಲ್ಲ ಸ್ಕಿನ್ ಎಲ್ಲ ಕಿತ್ತು ಬರ್ತಾಯಿತ್ತು, ರಕ್ತ ಸೋರ್ತಾ ಇತ್ತು, ತಲೆಯಿಂದ ರಕ್ತ, ಕೈಯಿಂದ ರಕ್ತ. ಸೊ ಡಿಹೈಡ್ರೇಟ್ ಆಗಿದ್ದಾನೆ ಆಲ್ರೆಡಿ ಆತನು. ಸೊ ದೇವರು ನಮಗಾಗಿ
ಇದು ಎಲ್ಲ ಮಾಡೋದು ಏನು ಕಾರ್ಯ ಅಂದರೆ ದೇವರು ನಮಗಾಗಿ ಆ ಪ್ರೀತಿಯನ್ನು ಮಾಡಿದ್ದಾನೆ ಪ್ರೇರೆ. ಸೊ ಶಿಲುಬೆ ವಿಷಯವಾಗಿ ಕೆಲವೊಂದು ಮಾತನ್ನು ನಾನು ಹೇಳಿದ್ದೇನೆ. ಸೊ ನಾವು ಎರಡನೇ ಮಾತಿಗೆ ನಾವು ಬರುವಾಗ ನಾವು ಈ ವಾಕ್ಯವನ್ನು ನೋಡೋಣ. ಲೂಕನ ಬರೆದ ಸುವಾರ್ತೆ ತೆಗೆಯೋಣ, 23ನೇ ಅಧ್ಯಾಯ 39ರಿಂದ 43. ಮತ್ತು ತೂಗು ಹಾಕಲ್ಪಟ್ಟ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಕ್ರಿಸ್ತನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೊಂಡು ನಮ್ಮನ್ನು ರಕ್ಷಿಸು ಅಂದನು. ಆದರೆ ಮತ್ತೊಬ್ಬನು ಪ್ರತ್ಯುತ್ತರವಾಗಿ ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವುದನ್ನು ನೋಡಿಯೋ ದೇವರಿಗೆ ಭಯಪಡುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ನಮ್ಮ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ತಪ್ಪಾದನ್ನು ಏನು ಮಾಡಲಿಲ್ಲ ಅಂದನು. ಇದಲ್ಲದೆ ಅವನು ಯೇಸುವಿಗೆ, ಕರ್ತನೇ, ನೀನು ನಿನ್ನ ರಾಜ್ಯದಲ್ಲಿ ಬರುವಾಗ ನನ್ನನ್ನು ನೆನಪು ಮಾಡಿಕೊ ಅಂದನು. ಆಗ ಯೇಸು ಅವನಿಗೆ, ಈ ದಿನವೇ ನೀನು ನನ್ನೊಂದಿಗೆ ಪರದೇಶಿಯಲ್ಲಿರುವಿ ಎಂದು ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ ಅಂದನು. ಹಲ್ಲೆಲೂಯಾ. ಸೊ ದೇವ್ರು ಹೇಳ್ತಾನೆ, ನೀನು ನಿಜವಾಗಿ ಏನು ಹೇಳ್ತಿ, ನನ್ನ ಜೊತೆ ಇವತ್ತೇ ನೀನು ಪರಲೋಕದಲ್ಲಿ ವಾಸ ಮಾಡ್ತೀಯ ಅಂತ. ಯಾವಾಗ ಹೇಳ್ತಾನೆ ಅಂದರೆ, ಇಬ್ಬರು ಕಳ್ಳರು ಇರ್ತಾರೆ, ಒಬ್ಬನು ರಿಪೆಂಟ್ ಮಾಡ್ತಾನೆ, ಒಬ್ಬನು ರೆಬೆಲಿಯಾಗಿ ವರ್ಟ್ ಮಾಡ್ತಾನೆ. ಅಂದರೆ ವಿರುದ್ಧವಾಗಿ ಮಾತಾಡ್ತಾನೆ, ದೇವರ ವಿರುದ್ಧವಾಗಿ. ಒಬ್ಬನಿಗೆ ಪಶ್ಚಾತ್ತಾಪ ಇರ್ತದೆ. ನೋಡ್ರಿ, ನಾವು ಪಶ್ಚಾತ್ತಾಪ ಪಡುವಾಗ ನಮ್ಮ ಹತ್ರ ಏನು ಬರ್ತದೆ ಗೊತ್ತಾ? ಭಯ ಬರ್ತದೆ. ಸೊ ಫಸ್ಟ್ ರೈಟ್ ಕಳ್ಳನಿಗೆ ಏನು ಬಂತು ಗೊತ್ತಾ? ಭಯ ಬಂತು. ನೀನು ಅಂಜೋದಿಲ್ವೋ ದೇವರಿಗೆ? ನಾವು ಮಾಡ್ತಿರೋದು ಸತ್ಯ, ನಾವು ಮಾಡಿದ ಸತ್ಯವಾಗಿದೆ, ನಾವು ಅದನ್ನು ಅನುಭವಿಸೋದು ಕರೆಕ್ಟಾಗಿದೆ. ಸೊ ನಾವು ಮಾಡೋದು ತಪ್ಪಿಗೆ ಇದು ಕರೆಕ್ಟಾಗಿದೆ, ನಮಗೆ ಇದು ಇದೆ, ಶಿಕ್ಷೆ ಇದೆ. ಆದರೆ ಈತನ ಏನು ತಪ್ಪು ಮಾಡಲಿಲ್ಲ. ನಾವು ಕೂಡ ಹಾಗೆ ಮಾಡ್ತೇವೆ. ಕೆಲವೊಂದು ಸಿಚುವೇಶನಲ್ಲಿ ನಾವು ಮಾಡಿದ ತಪ್ಪಿಗಾಗಿ ದೇವರೇ ನೀ ದೇವರಾಗಿದ್ದರೆ, ದೇವರೇ ನೀ ಅದು ಆಗಿದ್ದರೆ ಚಾಲೆಂಜ್ ಮಾಡ್ತೀವಿ, ರೆಬೆಲಿಯಾಗಿ ವರ್ತನೆ ಮಾಡ್ತೀವಿ ದೇವರ ವಿರುದ್ಧವಾಗಿ. ಸೊ ಇದು ಮನುಷ್ಯನ ಕ್ಯಾರೆಕ್ಟರನ್ನು ತೋರಿಸ್ತದೆ, ಯಾವ ರೀತಿ ಮನುಷ್ಯನು ವರ್ತನೆ ಮಾಡ್ತಾನೆ. ಅವನಿಗೆ ಸಾಯ್ತಾ ಇದ್ದಾನೆ ಅಂದರೂ ಕೂಡ ಆತನು, ಆ ದೇವರು ಇದ್ದಾನೆ ಅವನ ಹತ್ರ ರಕ್ಷಣೆಗಾಗಿ. ನೋಡ್ರಿ, ಒಬ್ಬ ದೇವರು, ಇಬ್ಬರು ಕಳ್ಳರಿದ್ದಾರೆ, ಅವ್ರಿಗೆ ಇಬ್ಬರಿಗೂ ಸ್ಯಾಲ್ವೇಷನ್ ಬೇಕಾಗಿದೆ, ರಕ್ಷಣೆ ಬೇಕಾಗಿದೆ. ಬಟ್ ಒಬ್ಬನು ಮಾತ್ರ ರಕ್ಷಣೆಯನ್ನು ಹೊಂದ್ತಾನೆ. ಹಲ್ಲೆಲೂಯಾ. ಈ ರಿಪೆಂಟೆನ್ಸ್ ಅಂತ ಇದೆಯಲ್ಲ, ಅಂದರೆ ನಮ್ಮ ಒಪ್ಪಿಕೊಳ್ಳೋದೇನಿದೆಯಲ್ಲ, ಅದೊಂದು ಪವರ್ಫುಲ್ ಆಗಿದೆ. ಫೇತ್, ನಂಬಿಕೆಯಿಂದ ನಾವು ಒಪ್ಪಿಕೊಳ್ಳುವಾಗ ದೇವರಿಗೆ ಅಟ್ರಾಕ್ಟ್ ಆಗ್ತದೆ. ಹಲ್ಲೆಲೂಯಾ. ದೇವರಿಗೆ ಅವರು ಮಾತನಾಡುವ ಅವರಿಬ್ಬರ ನಡುವೆ ಕನ್ವರ್ಸೇಷನ್ ನಡೀತದೆ. ನೀನು ಅಂಜುವುದಿಲ್ಲ. ಅವನು ಹೇಳ್ತಾನೆ, ನೀನು ದೇವರಾಗಿದ್ದರೆ ನನ್ನನ್ನು ಉಳಿಸ್ಕೋ, ನನ್ನನ್ನು ಉಳಿಸು ಅಂತ ಆತನ ದೇವರಿಗೆ ಚಾಲೆಂಜ್ ಮಾಡ್ತಾನೆ. ಆತ ಇನ್ನೊಂದು ಕಳ್ಳ ಏನು ಹೇಳ್ತಾನೆ ಗೊತ್ತಾ? ದೇವರಲ್ಲಿ ಏನು ಮಾತಾಡೋದಿಲ್ಲ. ಇನ್ನೊಂದು ಕಳ್ಳ ಹೇಳ್ತಾನೆ, ನೀನು ದೇವರಿಗೆ ಕೂಡ ಅಂಜೋದಿಲ್ಲವೋ? ಅಂಜಂಗಿಲ್ಲ ನೀನು ದೇವರಿಗೂ. ಈ ದೇವರಂತ ಯಾರು ಅವನಿಗೆ ರಿವೀಲ್ ಮಾಡಿದ್ರು? ಅವ್ನು ಕೇಳ್ತಾನೆ, ದೇವರಿಗೆ ಕೂಡ ನೀನು ಅಂಜೋದಿಲ್ಲವೋ? ಒಂದ್ಸಲ ಪೇತ್ರನ ಕೇಳ್ತಾನೆ ದೇವರು, ನೀನು ಏನಂತ ಕರಿತೀಯ? ಬರಬೇಕಾದ ಕ್ರಿಸ್ತನು ನೀನೇ ಅಂತ. ಯಾರು ರಿವೀಲ್ ಮಾಡಿದ್ರು? ಪರಲೋಕದ ತಂದೆ ಅದನ್ನು ರಿವೀಲ್ ಮಾಡಿದನಂತ. ಸೊ ಕ್ರಿಸ್ತನು ಮರಣ ಹೊಂದುವುದನ್ನು ಬಹಳ ಅಂದರೆ ಹತ್ತಿರವಾಗಿ ನೋಡಿಕೊಂಡರು ಯಾರಂದರೆ ಅವರಿಬ್ಬರು ಕಳ್ಳರು. ಆ ನೋವನ್ನು ಅನುಭವಿಸೋದನ್ನು ನೋಡ್ತಿರೋದು ಯಾರಂದರೆ ಆ ಇಬ್ಬರು ಕಳ್ಳರಾಗಿದ್ದಾರೆ. ಸೊ ನಮ್ಮ ಹೃದಯ ಯಾವ ರೀತಿಯಾಗಿರ್ಬೇಕಂದ್ರೆ ರಿಪೆಂಟೆಂಟ್, ಅಂದರೆ ಕ್ಷಮಿಸುವ, ಅಂದರೆ ಒಪ್ಪಿಕೊಳ್ಳುವ ಹೃದಯ ಆಗಿರ್ಬೇಕು. ನಾವು ಏನು ಮಾಡಿದ್ದೀವಿ, ದೇವರೇ ಅದು ನನ್ನ ತಪ್ಪಾಗಿದೆ, ಅದಕ್ಕೆ ನಾವು ಕರೆಕ್ಟಾಗಿ ಶಿಕ್ಷಣ, ಅದರಲ್ಲಿ ದೇವರದ ಪಾಲಿಲ್ಲ. ಕೆಲವೊಂದು ಡಿಸಿಷನ್ ನಾವೇ ತೊಗೊಂಡ್ಬಿಡ್ತೀವಿ, ಕೆಲವೊಂದು ಡಿಸಿಷನ್ ನಾವೇ ಸಿಕ್ಕಾಕೊಂಡ್ಬಿಡ್ತೀವಿ. ಬಟ್ ಅದ್ರ ಕಾರಣ ಯಾರಾಗಿದ್ದಾರೆ? ನೀವೇ ಆಗಿದ್ದೀರಿ, ನಾವೇ ಆಗಿದ್ದೀವಿ, ನಾನಾಗಿದ್ದೀನಿ. ಕೆಲವೊಂದು ಘಟನೆಗಳು ನಡೀತವೆ. ಬಟ್ ಒಂದು ಗುಡ್ ನ್ಯೂಸ್ ಏನಿದೆ ಅಂದರೆ, ನೀವು ರಿಪೆಂಟ್ ಮಾಡುವಾಗ, ದೇವರೇ ಇದನ್ನು ಕ್ಷಮಿಸು ಅಂತ ನೀವು ಕೇಳುವಾಗ, ಪಾಪಕ್ಕೆ ನೀವು ದ್ವೇಷ ಮಾಡುವಾಗ, ಆ ಕಾರ್ಯಗಳನ್ನು ಬಿಟ್ಟು ಬಿಡುವಾಗ ದೇವರು ಅದನ್ನು ಮಾಡಲಿಕ್ಕೆ, ಆತನು ಕ್ಷಮಿಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಒಂದು ವಾಕ್ಯವನ್ನು ಓದೋಣ. ಇದು ರಿಪೆಂಟೆನ್ಸ್, ಇದು ಸ್ಯಾಲ್ವೇಷನ್ ಅನ್ನೋದು ಏನಾಗಿದೆ ಅಂದರೆ ದೇವರ ಕಡೆಯಿಂದ ಒಂದು ಗಿಫ್ಟ್ ಆಗಿದೆ ಅಂತ. ನಮ್ಮ ಕಾರ್ಯಗಳಿಂದ ಅಲ್ಲ, ನಮ್ಮದು ಯಾವುದೇ ಕೆಲಸಗಳಿಂದ ಅಲ್ಲ. ನಾವು ಏನಾದರೂ ಒಳ್ಳೆಯದನ್ನು ಮಾಡಿದ್ದೀವಿ, ನಾವು ವಾಕ್ಯ ಓದ್ತಾ ಇದ್ದೀವಿ, ನಾವು ಏನೋ ಮಾಡ್ತಾ ಇದ್ದೀವಿ, ಸಹಾಯ ಮಾಡ್ತಾ ಇದ್ದೀವಿ. ಸೊ ಇದು ಈ ಕಾರ್ಯಗಳಿಂದ ಬರುವಂಥದ್ದಲ್ಲ, ಇದು ದೇವರ
ತನ್ನನ್ನು ತಾನೇ ಅರ್ಪಿಸಿ ಕೊಟ್ಟು ಇದನ್ನು ಗಿಫ್ಟ್ ನಮಗಾಗಿ ಖರೀದಿ ಮಾಡಿದ್ದಾನೆ ಪ್ರೇರೆ. ಹಾಲೆಲೂಯ. ಸಾಲ್ವೇಷನ್ ಅಂದ್ರೆ ಗ್ರೇಸ್, ದೇವರ ಕೃಪೆ ಅದು. ಹಾಲೆಲೂಯ. ಸೊ ನಾವು ಒಂದು ವಾಕ್ಯವನ್ನು ಓದೋಣ. ತೀತನ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದೋಣ ನಾವು. ಯಾರಿಂದ ರಕ್ಷಿತ? ನಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ, ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯಿಂದ ಆತ ನಮ್ಮನ್ನು ಏನು ಮಾಡಿದ್ದಾನೆ? ರಕ್ಷಣೆ ಮಾಡಿದ್ದಾನೆ ಪ್ರೇರೆ. ಹಾಲೆಲೂಯ. ಸೊ ರಿಪೆಂಟ್, ಯಾವಾಗೂ ನೀವು ತಪ್ಪು ಮಾಡಿದಾಗ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ದೇವರಿಗೆ ರಿಪೆಂಟನ್ನು ಮಾಡಬೇಕು ಪ್ರೇರೆ. ನಿಮ್ಮ ಸಿಚುವೇಶನ್ ದೇವರಿಗೆ ಆ ಮಾತನ್ನು ಕೇಳುವ ಸಿಚುವೇಶನ್ ಇತ್ತ, ಆತನ ಹತ್ರ ಅಷ್ಟಿತ್ತ, ಆತನ ಸ್ಟಡಿಯಲ್ಲಿ ಹೇಳ್ತದೆ, ಆತನು ಮಾತಾಡೋಕೆ ಕೂಡ ಆಗ್ತಿಲ್ಲ ಅಂದರೆ ಸಫೋಕೇಶನ್ ಆಗ್ತೈತೆ, ಅಂದರೆ ಉಸಿರಾಟದ ಪ್ರಾಬ್ಲಮ್ ಆಗ್ತೈತೆ ಅಲ್ಲಿ ಸಿಲುಬೆ ಮೇಲೆ. ಆದರೂ ಕೂಡ ದೇವರು ಅದು ಯಾವ ರೀತಿ ಮಾತಾಡಂತ ಇನ್ನೂ ಗೊತ್ತಿಲ್ಲ. 7 ಮಾತುಗಳನ್ನು ಸಿಲುಬೆಲಿಂದ ಆತನು ಹೇಳ್ತಾ ಇದ್ದಾನೆ. ಆತನು ಮತ್ತೆ ಜೋರಾಗಿ ಹೇಳ್ತಾ ಇದ್ದಾನೆ, ಸ್ವಲ್ಪ ಸಣ್ಣದಾಗಿ ಹೇಳ್ತಾ ಇಲ್ಲ. ಎಲ್ಲರಿಗೂ ಕೇಳುವಾಗೆ ಆತನು ಹೇಳ್ತಾ ಇದ್ದಾನೆ ಪ್ರೇರೆ. ಹಾಲೆಲೂಯ. ಸೊ ನಾವು ಕಳ್ಳರ ವಿಷಯವಾಗಿ ಕಲಿಯುವಾಗ ಆ ಕಳ್ಳನ ಏನು ಮಾಡ್ತಾನೆ? ಎಂಡ್ ಆಫ್ ದಿ ಡೇ ಅಂದರೆ ಆತನು ಸಾಯುವಾಗ ಆತನು ಒಪ್ಪಿಕೊಳ್ತಾನೆ, ಏನಂದರೆ ನಾನು ತಪ್ಪು ಮಾಡಿದ್ದೇನೆ, ನಾವು ಅನುಭವಿಸ್ತಿರೋದು ಕರೆಕ್ಟು, ಸೊ ಅದಕ್ಕೆ ನಾವು ಪ್ರತಿಫಲ ಹೊಂದ್ತಾ ಇದ್ದೀವಿ. ದೇವರಿನ ರಾಜ್ಯದಲ್ಲಿ ಬರುವಾಗ ನನ್ನನ್ನು ನೆನೆಸಿಕೋ. ದೇವರೇನು ಹೇಳ್ತಾನೆ ಗೊತ್ತಾ? ಇವತ್ತೇ ನನ್ನ ಜೊತೆಯಲ್ಲಿ ನೀನು ಇರ್ತಿ, ಪರಲೋಕದಲ್ಲಿ ಇರ್ತಿ. ಅಂದರೆ ಇವತ್ತೇ ಕ್ರಿಸ್ತನ ಸಂಗಡ ಆತನೇನು ಮಾಡಿದನು? ಪರಲೋಕದಲ್ಲಿ ಇದ್ದನು. ದೇವರ ವಾಕ್ಯ ಹೇಳ್ತದೆ, ಸ್ವರ್ಗಕ್ಕೆ ಯಾರಾಗಿದ್ದಾರೆ ಬಾಗಿಲು? ಕ್ರಿಸ್ತನೇ ಸ್ವರ್ಗಕ್ಕೆ ಬಾಗಿಲಾಗಿದ್ದಾನೆ. ಸೊ ದೇವರು ಹೇಳ್ತಾನೆ, ನಾನೇ ಮಾರ್ಗವಾಗಿದ್ದೇನೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ. ಸೊ ದೇವರು ಅಲ್ಲಿ ಪ್ರೂವ್ ಮಾಡ್ತಾನೆ, ಈಗ ನಾನೇ ಆ ಸ್ವರ್ಗದ ಬಾಗಿಲಾಗಿದ್ದೇನೆ ಎಂಬುದಾಗಿ. ಹಾಲೆಲೂಯ. ಸೊ ಮತ್ತೆ ನಾವು ನೋಡುವಾಗ ಮುಂದೆ ವಿಷಯ ನಾವು ಕಲಿಯುವಾಗ ಏನಂದರೆ, ಆ ಕೆಲವರು ಏನು ಮಾಡ್ತಾರೆ ಗೊತ್ತಾ? ಆ ಕಳ್ಳಂದು ಒಂದು ಐಡಿಯಲ್ ಇಟ್ಕೊಂಡ್ಬಿಡ್ತಾರೆ. ಅಂದರೆ ಐಡಿಯಾಲಿಟಿ ಏನಂದರೆ, ಇಡೀ ಜೀವನ ಎಲ್ಲ ನಾವು ಹೆಂಗೆ ಬೇಕಾಗಂಗೆ ಜೀವನ ಮಾಡ್ಬೋದು. ಆ್ಯಂಡ್ ಅಂದರೆ ನಾವು ವಯಸ್ಸಾದಾಗ ಏನು ಮಾಡಬೇಕು? ನಾವು ರಿಪೆಂಟ್ ಮಾಡಬೇಕು. ದೇವರು ಎಕ್ಸೆಪ್ಟ್ ಮಾಡ್ತಾನೆ. ದೇವರು ಎಂಥ ಸಿಚುವೇಶನಲ್ಲಿ ಎಕ್ಸೆಪ್ಟ್ ಮಾಡ್ತಾನೆ. ದೇವರು ಮರಣದಲ್ಲಿ ಕೂಡ ಎಕ್ಸೆಪ್ಟ್ ಮಾಡಿದಾನಂದರೆ ಎಲ್ಲ ಸಿಚುವೇಶನಲ್ಲೇ ಎಕ್ಸೆಪ್ಟ್ ಮಾಡ್ತಾನೆ. ಹಾಲೆಲೂಯ. ಸೊ ಕೆಲವರು ತಮ್ಮ ಮನಸ್ಸಿಗೆ ಬಂದಾಗೆ ಜೀವನ ಮಾಡ್ತಾರೆ. ಇದು ಕಳ್ಳಂದು ಐಡಿಯಲ್ ಇಟ್ಕೊಂಡು, ಈ ಕಳ್ಳನ ಥರ ಕಳ್ಳಕ್ಕೆ ದೇವ್ರು ಕ್ಷಮಿಸಿದಾನಲ್ಲ, ನಾವು ಹೆಂಗೆ ಬೇಕು. ಕಳ್ಳ ರಾಬ್ ಮಾಡ್ತಿದ್ದ, ಕಳ್ತನ ಮಾಡ್ತಿದ್ದ, ಅವನಿಗೆ ಮನಸ್ಸಿಗೆ ಬಂದ ಮಾಡ್ದ, ಲಾಸ್ಟ್ ಏನು ಮಾಡ್ದ? ಕ್ಷಮೆ ಕೇಳ್ದ. ಹೌದಾ? ಸೊ ದೇವರು ಮನುಷ್ಯರು ಕೂಡ ಹಾಗೆ ಯೋಚನೆ ಮಾಡ್ತಾರೆ. ಇವನ್ ಥರ ಮಾಡ್ಬೋದಲ್ಲ, ನಮ್ಮ ಮನಸ್ಸು ಬಂದಾಗ ಜೀವನ ಮಾಡ್ಬೋದಲ್ಲ. ನಾವು ಹೆಂಗೆ ಸಿಕ್ಕಂಗೆ ಜೀವನ ಮಾಡಿ ಲಾಸ್ಟ್ ನಾವು ಸಾಯುವಾಗ ಬೆಡ್ ಮೇಲೆ ಇರ್ತೀವಲ್ಲ, ಅವಾಗ ನಾವು ಕ್ಷಮೆ ಕೇಳಿದ್ರೆ ದೇವ್ರು ಕ್ಷಮಿಸ್ತಾನಲ್ಲ, ನಮ್ಮ ಸ್ವರ್ಗ ಸಿಗ್ತದೆ, ಕ್ಷಮಿಸ್ತಾನೆ. ಬಟ್ ನೀವು ಇರಬೇಕಲ್ಲ. ಹಾರ್ಟ್ ಅಟ್ಯಾಕ್ ಎಷ್ಟು ನಿಮಿಷ, ಎಷ್ಟು ಸೆಕೆಂಡ್ ಟೈಮ್ ಹೋಗ್ತದೆ? ನಿಮ್ಗೆ ರಿಪೆಂಟ್ ತೊಗೊಳ್ಳೋಕ್ಕೆ ಟೈಮ್ ಸಿಗ್ತದ? ಆಕ್ಸಿಡೆಂಟಲ್ಲಿ ನೀವು ರಿಪೆಂಟ್ ಮಾಡೋಕ್ಕಾಗ್ತದ? ಆಗ್ತದೇನು ಹೇಳ್ರಿ? ಆಗಲ್ಲ. ನಾವು ಅಂತೀವಲ್ಲ, ಯಾವಾಗ ವಿದಿನ್ ಅ ಸೆಕೆಂಡ್ ನೀವು ರಿಪೆಂಟ್ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ನೀವು ಕನೆಕ್ಟೇ ಇಲ್ಲ ದೇವ್ರ ಸಂಗಟ್ಟು. ನೀವು ಪಾಪದಲ್ಲಿ ಎಂಜಾಯ್ ಮಾಡ್ತಾ ಇದ್ದೀರಾ, ನಿಮ್ಗೆ ಆ ಹೃದಯನೇ ಬರಲ್ಲ ರಿಪೆಂಟ್ ಮಾಡೋಕ್ಕೆ. ಸೊ ದೇವರಲ್ಲಿ ನೀವು ಕನೆಕ್ಟ್ ಇದ್ದಾಗ ಮಾತ್ರ, ದೇವರ ಸಂಗಡ ನೀವು ಇದ್ದಾಗ ಮಾತ್ರ ನಿಮ್ಗೆ ರಿಪೆಂಟೆನ್ಸ್ ಬರ್ತದೆ. ಪವಿತ್ರಾತ್ಮನ ಕೆಲಸ ಮಾಡ್ತಾನೆ. ನೀವು ಎಲ್ಲಾದರೂ ಯೋಚನೆ ಮಾಡ್ತಿರುವಾಗ, ನಾನು ಸತ್ತ ಮೇಲೆ, ನಾನು ವಯಸ್ಸಾದ್ಮೇಲೆ ಮಾಡ್ತೀನಿ, ನಾನು ಅವಾಗ ಮಾಡ್ತೀನಿ, ನಾನು ಟೈಮ್ ಸಿಕ್ಕಾಗ ಮಾಡ್ತೀನಿ. ದೇವ್ರು ಹೆಂಗೆ ಬರ್ತಾನೆ ಅಂತ ಹೇಳಿದಾನೆ ಗೊತ್ತಾ? ಕಳ್ಳರ ರೀತಿಯಲ್ಲಿ ಬರ್ತಾನೆ ತಾನು. ಒಬ್ಬನ ಎತ್ತಲ್ಲಿ ಪಡ್ತಾನೆ, ಒಬ್ಬನ ಇಲ್ಲೇ ಬಿಟ್ಟಲ್ಲಿ ಪಡ್ತಾನೆ. ಹಾಲೆಲೂಯ. ಇಬ್ಬರು ಕಳ್ಳಲ್ಲಿ ಹೆಂಗೆ ಮಾಡಿದಲ್ಲ ಆ ರೀತಿಯಾಗಿ. ಸೊ ಹೇಳೋದೇನೆಂದರೆ, ನೀವು ಯಾವಾಗ ಟೈಮ್ ಸಿಗ್ತತೆ, ಯಾವಾಗ ನೀವು ಪಾಪ ಮಾಡ್ತೀರಿ, ಅದೇ ಕ್ಷಣದಲ್ಲಿ ನೀವು ಏನು ಮಾಡಬೇಕು? ಪಶ್ಚಾತ್ತಾಪ ಪಡಬೇಕು. ನೀವು ಮುಂದೆ ಸಿಕ್ಕಾಗ ನಾವು ಮಾಡ್ತೀವಿ, ಇಲ್ಲ ಆಮೇಲೆ ಸಿಕ್ಕಾಗ ಮಾಡ್ತೀವಿ ಅಂದರೆ ನಿಮ್ಮ ಹತ್ರ ಟೈಮ್ ಇರೋದಿಲ್ಲ. ನಾವು ಒಂದು ಸಿಚುವೇಶನ್ ಹೇಳ್ತೀವಿ, ನಮ್ಮ ಮಾಮ ಸಾಯುವಾಗ ಲಾಸ್ಟ್ ಎಂಡ್ 1 hour ಇತ್ತು. ನಾವು ಹೋಗಿದ್ದ ನೋಡುವಾಗ ಅದನ್ನು ಉಸಿರು ಯಾವಾಗ ತಗೋತಾ ಇದ್ದೀನಿ ಅವಾಗೆಲ್ಲ ರಕ್ತ ಹೊರಗೆ ಬರ್ತಾಯಿತ್ತು. ಸೊ ಆ ಸಿಚುವೇಶನಲ್ಲಿ ಹೆಂಗೆ ಡಿಪೆಂಡ್ ಮಾಡ್ತೀರಿ ನೀವು ಕಾನ್ಷಿಯಸ್ ಆಗಿ ಇರಲ್ಲ, ನಿಮ್ಮ ಮೈಂಡು ಕಾನ್ಷಿಯಸ್ ಆಗಿ ಇರಲ್ಲ ನಿಮ್ಮ ಮೈಂಡು. ಸೊ ದೇವರು ಟೈಮ್ ಕೊಟ್ಟಿದ್ದಾನೆ, ಇದೇ ಸಮಯ ಇದೆ, ನೀವು ರಿಪೆಂಟ್ ಮಾಡಬೇಕು. ಪ್ರತಿಯೊಂದು ಸಿನ್ಗಳನ್ನು ರಿಪೆಂಟ್ ಮಾಡಬೇಕೇ ನೀವು. ಹೌದಾ? ಹಾಲೆಲೂಯ. ನೀವು ಯಾವಾಗ ತಪ್ಪು ಮಾಡ್ತೀರಿ ಅವಾಗ ನೀವೆಲ್ಲ ಪ್ರತಿದಿನ ಅದು ರಿಪೆಂಟೆನ್ಸ್ ಇರಲೇಬೇಕು ದೇವರಲ್ಲಿ. ಹಾಲೆಲೂಯ. ಸೊ ದೇವರು ಇಲ್ಲಿ ಕಲಿಸಿಕೊಡ್ತಾನೆ. ನಾವು ಎರಡನೇ ಆ ಒಳ್ಳೆ ಕಳ್ಳನ ಥರ ನಾವು ಇರಬೇಕು. ನಾವು ಅರ್ಪಿಸಿಕೊಡ್ಬೇಕು. ನಾವು ದೇವರು ಯಾರಿದ್ದಾನೆ ಎಂಬುದಾಗಿ ದೇವರು, ನೀವು ರಿಪೆಂಟ್ ಮಾಡುವಾಗ ತನ್ನನ್ನು ತಾನು ರಿವೀಲ್ ಮಾಡ್ತಾನೆ ದೇವರು. ಹೌದಾ? ದೇವರು ತನ್ನನ್ನು ತಾನು ಏನು ಮಾಡ್ತಾನೆ?
ರಿವೀಲ್ ಮಾಡ್ತಾನೆ, ತನ್ನ ಏನಾಗಿದ್ದಾನೆ ಎಂಬುದಾಗಿ. ನೀವು ಪಶ್ಚಾತ್ತಾಪ ಪಡುವಾಗ, ಆತನ ನೀವು ನಂಬಿಕೆ ಇಡುವಾಗ ದೇವರು ಖಂಡಿತವಾಗಿ ಆತನ ತನ್ನನ್ನು ತಾನು ರಿವೀಲ್ ಮಾಡ್ತಾನೆ. ನೀವು ಮಾಡುವುದು ತಪ್ಪು ಸರಿಯು ಎಲ್ಲ ರೀತಿಯಲ್ಲಿ ಆತನು ಗೈಡ್ ಮಾಡ್ತಾನೆ. ಒಂದು ವೇಳೆ ನೀವು ಇಲ್ಲಿವರೆಗೂ ನೀವು ತಪ್ಪು ಮಾಡಿದರೆ, ನಿಮ್ಮನ್ನು ನೀವೇ ಕೆಲವೊಂದು ಸಿಚುವೇಶನ್ ಸಿಕ್ಕಾಕೊಂಡ್ರೆ ಅದಕ್ಕೆ ದೇವರಿಗೆ ಬ್ಲೇಮ್ ಮಾಡ್ತಾ ಇದ್ರೆ, ಬ್ಲೇಮ್ ಮಾಡೋದನ್ನು ಬಿಟ್ಟು ದೇವರಿಗೆ ನೀವು ಕ್ಷಮೆ ಕೇಳೋದನ್ನು ಕಲೀರಿ. ನಾನು ಕಲಿತೀನಿ, ದೇವರಿಗೆ ಕ್ಷಮೆ ಕೇಳೋದನ್ನು ನಾವು ಕಲಿಯೋಣ. ಯಾವುದೇ ಸಿಚುವೇಶನ್ ಇರಲಿ, ಎಂಥ ಪರಿಸ್ಥಿತಿ ಇರಲಿ, ನೀವು ಎಂಥ ಪಾಪದಲ್ಲಿ ಬೀಳಿ, ಎಂಥ ಪರಿಸ್ಥಿತಿ ಹಾದೊಲಿ, ನೀವು ಎಂಥ ತಪ್ಪುಗಳನ್ನು ಮಾಡಿದರೂ ದೇವರು ಕೆಪೇಬಲ್ ಆಗಿದ್ದಾನೆ, ಆತನು ವರ್ದಿ ಆಗಿದ್ದಾನೆ ನಿಮ್ಮನ್ನು ಕ್ಷಮಿಸುವುದಕ್ಕಾಗಿ. ಹಾಲೆಲೂಯ. ಸೊ ನೀವು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ರಿ, ದೇವರು ಕೆಪೇಬಲ್ ಆಗಿದ್ದಾನೆ. ಹಾಲೆಲೂಯ. ಸೊ ದೇವರು ಒಂದು ವೇಳೆ ಯೇಸು ಕ್ರಿಸ್ತ ಇಲ್ಲ ಅಂದರೆ ನಾವು ಯಾವಾಗೋ ಸತ್ತು ಹೋಗ್ಬಿಡ್ತಿದ್ದೆವು. ಯಾವ ರೀತಿ ನೋವನ ಕಾಲದಲ್ಲಿ ಆಯ್ತಲ್ಲ, ದೇವರು ಒಂದೇ ಸಲಕ್ಕೆ ನಾವು ರಿಪೆಂಟ್ ಮಾಡ್ತೀವಿ ಅಂತೀವಿ. 100 ವರ್ಷ ಹೇಳ್ದನ ಆತ, 100 ವರ್ಷ ನೋವ, ಬರ್ರಿ ದೇವರ ರಾಜ್ಯ ಬರ್ತದೆ, ಬರ್ರಿ ಮಳೆ ಬರ್ತದೆ, ಬರ್ರಿ, 100 ವರ್ಷ ಯಾರೂ ಬರಲಿಲ್ಲ. ಸೊ ಅದೇ ಸಿಚುವೇಶನ್ ಇವಾಗೂ, ಯಾರು ಕೇಳಲ್ಲ. ನಾವು ಆಮೇಲೆ ರಿಪೆಂಟ್ ಮಾಡ್ತೀವಿ, ಕಾಲ ಮುಗಿದೋಗ್ತದೆ, ಒಂದು ದಿವ್ಸ ಮಳೆ ಬರ್ತದೆ, ಡೋರ್ ಕ್ಲೋಸ್ ಆಗಿಬಿಡ್ತದೆ. ಸೊ ಅದಕ್ಕಿಂತ ಮುಂಚೆ ನೀವು ಆ ಕಳ್ಳನ ರೀತಿಯಲ್ಲಿ, ಅದಕ್ಕಿಂತ ದೇವರು ಕೊಟ್ಟ ಸಮಯದಲ್ಲಿ ನೀವು ಅದನ್ನು ರಿಪೆಂಟ್ ಮಾಡ್ಕೊಳ್ರಿ. ಹಾಲೆಲೂಯ. ಬೈಬಲ್ ಒಬ್ಬ ವ್ಯಕ್ತಿ ಇದ್ದಾನೆ, ಆತನು ತನ್ನ ಮಕ್ಕಳು ಏನೋ ಕನಸಿನಲ್ಲಿ ಕೂಡ ವಿಚಾರದಲ್ಲಿ ಕೂಡ ತಪ್ಪು ಮಾಡ್ತಾರೆ ಅಂತ ಬಲಿ ಅಲ್ಪಿಸ್ತಾ ಇದ್ದಾನೆ, ಪಾಪ ಮಾಡ್ತಾರೆ ಎಂಬುದಾಗಿ. ಸೊ ಅಷ್ಟು ಕೇರ್ಫುಲ್ ಆಗಿದ್ದಾನೆ ಆತನು ಪಾಪದ ಕುರಿತಾಗಿ. ದೇವರ ಭಯ ಆತನಲ್ಲಿ, ರಿಪೆಂಟೆನ್ಸ್. ಹಾಲೆಲೂಯ. ಸೊ ದೇವರು ಕೊಟ್ಟಂಥ ವಾಕ್ಯ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ